ಎಲ್ಲರಿಗೂ ಸ್ವಾಗತ tutorial.in ನಾನು ರಶ್ಮಿ. ಇವತ್ತು ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಆಫ್ KSET. ಬಹಳಷ್ಟು ಜನ ಕೇಳ್ತಾ ಇದ್ದೀರಾ KSET ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ, ಯಾವಾಗ ಎಂಡ್ ಆಗುತ್ತೆ, ಯಾವಾಗ ನಾವು ಫೀಸ್ ಪೇ ಮಾಡಬೇಕು, ಎಷ್ಟು ಸಹ ಟೈಮ್ ಇದೆ ಅಂತ ನೋಡಿ. ಇದು ನಿಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ನಾನು ಸರ್ಕ್ಯುಲರ್ ಓಪನ್ ಮಾಡಿರೋದು. ಅಂದರೆ ನಿಮ್ಮ ಅಫಿಷಿಯಲ್ ವೆಬ್ಸೈಟ್ ನೀವು ಇಲ್ಲಿ ಚೆಕ್ ಮಾಡಿದ್ರೆ cetetonline.karnataka.gov.in ಇದು ನಿಮ್ಮ ಅಫಿಷಿಯಲ್ ವೆಬ್ಸೈಟ್. ಇಲ್ಲಿ ನೀವು KEA ಅಂತ ಟೈಪ್ ಮಾಡಿದ್ರು ಕೂಡ ನೀವು ವೆಬ್ಸೈಟಿಗೆ ಹೋಗ್ತೀರಾ. ಅಲ್ಲಿ ನಿಮ್ಮ ಪ್ರವೇಶ ಅನ್ನೋ ಹೆಡ್ಡಿಂಗಲ್ಲಿರುವಂತಹ KSET ಲಾಸ್ಟ್ ಕಾಲಮ್ KSET ಅಲ್ಲಿ ನೀವು ಈ ಎಲ್ಲ ಮಾಹಿತಿಗಳನ್ನ ಪಡ್ಕೋಬಹುದು. ಈಗ ಈ ಅಫಿಷಿಯಲ್ ನೋಟಿಸಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಅಧಿಸೂಚನೆ ಹೊರಡಿಸಿರೋದವರು 11/9/2023. ಓಕೆ, ಇದು 11ನೇ ತಾರೀಕು ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ 11ಕ್ಕೆ ಅಧಿಸೂಚನೆ ಹೊರಡಿಸಿದ್ದಾರೆ. ಮಾಹಿತಿ ಪುಸ್ತಕ ಪ್ರಕಟಿಸಿದ್ದು ಸೇಮ್ ಡೇಟಲ್ಲಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ದಿನಾಂಕ 11 ಸೇಮ್ ಡೇ ಅಂದರೆ 11 ಸೆಪ್ಟೆಂಬರ್ 2023ರಿಂದ 30 ಸೆಪ್ಟೆಂಬರ್ 2023ರವರೆಗೆ ಆನ್ಲೈನ್ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. 30ನೇ ತಾರೀಕುವರೆಗೂ ಕಾಯಬೇಡಿ, ಆದಷ್ಟು ಬೇಗ ಭರ್ತಿ ಮಾಡಿ. ಯಾಕಂದರೆ 3ನೇ ತಾರೀಕು 30ಕ್ಕೆ ಸರ್ವರ್ ಬ್ಯುಸಿ ಇರುತ್ತೆ. ಬಿಕಾಸ್ ಎವ್ರಿ ಒನ್ ವಿಲ್ ವೇಟ್ ಫಾರ್ ದ ಎಂಡ್. ಎಲ್ಲರಿಗೂ 30 ಅವತ್ತು ಮಾಡೋಣ ಅನ್ನೋದೇ ಒಂದು ಮನಸ್ಥಿತಿ ಇರುತ್ತೆ. ನೀವು ಅಲ್ಲಿ ಹೋಗಿ ಲಾಸ್ಟ್ ಸಬ್ಮಿಟ್ ಆಗಿಲ್ಲ ಅಂದರೆ ತೊಂದರೆ ಆಗುತ್ತೆ. ದಯವಿಟ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿ. ಹಾಗೆ ನೀವು ಅಪ್ಲಿಕೇಶನ್ ಫಿಲ್ ಮಾಡೋದು 30ನೇ ತಾರೀಕು ಒಳಗಡೆ ಅಷ್ಟೇ. ಅಪ್ಲಿಕೇಶನ್ ಸಬ್ಮಿಟ್ ಆಯಿತು ಅಂದರೆ ನೀವು ಫೀಸ್ ಬೇಕಾದರೆ 3ನೇ ತಾರೀಕುವರೆಗೂ ಪೇ ಮಾಡ್ಬೋದು. ಅಂದರೆ 3 ಅಕ್ಟೋಬರ್ 2023ರವರೆಗೂ ನೀವು ಫೀಸ್ನ ಪೇಮೆಂಟ್ ಮಾಡ್ಬೋದು. ಫೀಸ್ ಎಷ್ಟಿದೆ ಅಂತ ನಿಮಗೆ ಗೊತ್ತು ಅಂದ್ಕೊಳ್ತೀನಿ. ನೀವು ಕ್ಯಾಟಗರಿಯಲ್ಲಿ ನೀವು ಯಾವ್ದಾದ್ರು ಬಂದರೆ ಅಂದರೆ SC ST OBC ಅಥವಾ ಇನ್ನೊಂದು ಯಾವುದು PWD ಹಾಗೆ ಟ್ರಾನ್ಸ್ಜೆಂಡರ್, ಇದೆಲ್ಲ ಕ್ಯಾಟಗರಿಯಲ್ಲಿ ನೀವೇನಾದರೂ ಬರೋದಾದರೆ ನೀವು ಅದು 700 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಜನರಲ್ ಮೆರಿಟ್ಗೆ 1000 ರೂಪಾಯಿ ಫೀಸ್ ಇರುತ್ತೆ. ಪರೀಕ್ಷೆ ಯಾವತ್ತಾಗುತ್ತಪ್ಪ ಅಂದರೆ 26 ನವೆಂಬರ್ 2023 ಅಂದರೆ ಅವತ್ತು ಭಾನುವಾರ ಬರುತ್ತೆ. 26 ನವೆಂಬರ್ 2023 ಇದು ನಿಮ್ಮ ಎಕ್ಸಾಮ್ ಡೇಟ್ ಆಗಿರುತ್ತೆ KSETಗೋಸ್ಕರ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ವ್ಯಾಲ್ಯೂಬಲ್ ಮಾಹಿತಿ ಟು ದ ಪಾಯಿಂಟ್ ಕೊಟ್ಟು ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. I will see you in the next video.